ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ ಧನಸ್ಸು ರಾಶಿಯವರ 2026 ಹೊಸ ವರ್ಷದಲ್ಲಿ ಅವರ ಭವಿಷ್ಯ ಯಾವ ರೀತಿ ಇದೆ ಎಂದು ತಿಳಿಸಿಕೊಡುತ್ತಿದ್ದೇನೆ. ಯಾವುದಾದ್ರೊಂದು ಬಂಡವಾಳ ಹಾಕಿರ್ತೀರಾ, ಏನಾದರೂ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀರಾ, ಅಮೌಂಟಲ್ಲಿ ಲಾಸಸ್ ಆಗೋದು ಚಾನ್ಸಸ್ ಬಹಳ ಇರುತ್ತೆ. ಮೂರನೇ ವ್ಯಕ್ತಿ ಮಾತು ಕೇಳಿಬಿಟ್ಟು ವ್ಯವಹಾರ ಮಾಡೋದಕ್ಕೆ ಹೋಗಬಾರ್ದು. ಮೂರನೇ ವ್ಯಕ್ತಿ ಮಾತು ಯಾವಾಗ ಕೇಳ್ತೀರಾ ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ತೊಂದರೆಗಳು ವ್ಯವಹಾರದಲ್ಲಿ ಲಾಸಸ್ ಆಗ್ತಾ ಇರ್ತದೆ. ಎರಡನೇದಾಗಿ ಆರ್ಥಿಕ ಬಗ್ಗೆ ತಿಳಿಯುವುದಾದರೆ ಆರ್ಥಿಕ ವಿಚಾರವಾಗಿ ಸ್ವಲ್ಪ ಖರ್ಚು ಕಮ್ಮಿ ಮಾಡಬೇಕು. ಖರ್ಚು ಜಾಸ್ತಿ ಮಾಡಿದಷ್ಟು ಮನೆಯಲ್ಲಿ ನೆಮ್ಮದಿಯಿಲ್ಲ, ಸಣ್ಣ ಪುಟ್ಟ ವಿಚಾರದಲ್ಲಿ ಜಗಳಗಳು ಕಲಹಗಳು ಆಗ್ತಾ ಇರ್ತದೆ. ಹೊಸ ವ್ಯಕ್ತಿಗಳ ಆಗಮನ ಸ್ಟಾರ್ಟ್ ಆಗುತ್ತೆ, ತೊಂದರೆ ಇಲ್ಲ ಆರ್ಥಿಕ ವಿಚಾರದಲ್ಲಿ. ಮೂರನೇದಾಗಿ ಪ್ರೀತಿ ಹಾಗೂ ಕುಟುಂಬದಲ್ಲಿ ಪ್ರೀತಿಯಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತದೆ. ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಸಪೋರ್ಟ್ ಇರ್ತದೆ. ನೀವು ದೂರ ಆಗಿರ್ತೀರಾ, ಮೂರನೇ ವ್ಯಕ್ತಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಮೂರನೇ ವ್ಯಕ್ತಿಯಿಂದ ನೀವು ಇಷ್ಟಪಟ್ಟಂತೆ ಮದುವೆ ಆಗೋ ಚಾನ್ಸಸ್ ಇರುತ್ತದೆ. ಮತ್ತು ಕುಟುಂಬ ವಿಚಾರವಾಗಿ ಸುಮ್ಮನೆ ಸಣ್ಣ ಪುಟ್ಟ ವಿಚಾರದಲ್ಲಿ ಅನವಶ್ಯಕವಾಗಿ ಗಂಡ ಹೆಂಡತಿಯಲ್ಲಿ ಅನವಶ್ಯಕವಾಗಿ ಜಗಳ ಆಗ್ತಾ ಇರುತ್ತೆ. ಸಣ್ಣ ಪುಟ್ಟ ವಿಚಾರದಲ್ಲಿ ಜಗಳ ಆಗ್ತಾ ಇರ್ತದೆ. ಬಟ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗಬೇಕು. ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದು ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಮನೆ ದೇವರಿಗೆ ಹೋಗ್ತಾ ಇರಬೇಕು. ವರ್ಷಕ್ಕೊಂದು ಬಾರಿ ಮನೆ ದೇವ್ರಿಗೆ ಹೋಗ್ತಾ ಇರಬೇಕು, ಏನೂ ತೊಂದರೆ ಆಗೋಲ್ಲ. ಮೂರನೇದಾಗಿ ಆರೋಗ್ಯ ವಿಚಾರ ತಿಳಿಯುವುದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗೋದು, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗೋದು, ಏನೋ ತೊಂದರೆ ಆಗ್ತಾ ಇರ್ತದೆ. ಮೊದಲನೇದಾಗಿ ತೀರ್ಥಯಾತ್ರೆ ಮಾಡಿ. ತೀರ್ಥಯಾತ್ರೆ ಹೋದಷ್ಟು ಯಾವುದೇ ರೀತಿ ಆರೋಗ್ಯದಲ್ಲಿ ಸಮಸ್ಯೆ ಬರೋದಿಲ್ಲ. ತೀರ್ಥಯಾತ್ರೆ ಮಾಡಿದಷ್ಟು ಆರೋಗ್ಯದಲ್ಲಿ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಮೊದಲು ತೀರ್ಥಯಾತ್ರೆ ಮಾಡ್ತಾ ಇರಿ, ಒಳ್ಳೆಯದು. ವೃಶ್ಚಿಕ ರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ ಪ್ರತಿ ಗುರುವಾರ ಶನಿವಾರ ಹಸುವಿಗೆ ಬಾಳೆಹಣ್ಣು ತಿನ್ನಿಸುವುದರಿಂದ ಹಣ ಪ್ರಾಪ್ತಿಯಾಗುತ್ತೆ. ಮತ್ತು ಮಂಗಳಮುಖಿಯವರಿಗೆ ಹಣ ದಾನ ಮಾಡಬೇಕು. ದೇವಸ್ಥಾನದಲ್ಲಿ ಬಡವರಿಗೆ ಬಟ್ಟೆ ದಾನ ಮಾಡಬೇಕು. ದೇವರ ಕೃಪೆ ತುಂಬ ಹೆಚ್ಚಾಗುತ್ತದೆ. ಇದಾಗಿತ್ತು ಧನಸ್ಸು ರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ತೇನೆ. ನಮಸ್ಕಾರ ವೀಕ್ಷಕರೇ.